ಬಾಗಲಕೋಟೆ ಜಿಲ್ಲೆ ನವಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ವಾಸುದೇವ ಮೇಟಿಬಣ ಹುನಗುಂದದ ಉಭಯ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 6, 2025 ರಂದು ಅಪರಾಹ್ನ 12 ಗಂಟೆಗೆ ಪ್ರಸಕ್ತ 2025ನೇ ಸಾಲಿನಲ್ಲಿ ಕಳೆದ 4 ತಿಂಗಳಿನಿಂದ ಮುಂಗಾರು ಪೂರ್ವ ಮತ್ತು ಮುಂಗಾರು ಮಳೆಗಳು ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಅತಿವೃಷ್ಟಿಗೆ ರೈತರಿಗೆ ಬೆಳೆ ನಷ್ಟ ಪರಿಹಾರ, ತತ್ಕ್ಷಣ ಋಣ ಸಮೀಕ್ಷೆ, ಫಸಲ ಭೀಮಾ ಯೋಜನೆಯ ವಿಮೆಹಣ ಬಿಡುಗಡೆ ಹಾಗೂ ಪ್ರಸಕ್ತ ಸಾಲಿನ ಪಿಕೆಪಿಎಸ್ ಸಹಕಾರಿ ಸಂಘಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಸಾಲಮನ್ನಾ ಸೇರಿದಂತೆ ವಿವಿಧ ಪರಿಹಾರಗಳನ್ನು ಸಮರೋಪಾದಿಯಲ್ಲಿ ಸರ್ಕಾರವು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹುನಗುಂದ ಪಟ್ಟಣದ ಶ್ರೀಗಚ್ಚಿನಮಠದ ಬಳಿಯಿರುವ ಮಾರುಕಟ್ಟೆಯ ಗಾಂಧಿ ವೃತ್ತದಿಂದ ತಹಶೀಲ್ದಾರ ಕಾರ್ಯಾಲಯದವರೆಗೆ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀಯಮರೇಶ್ವರ ದೇವರು ಗಚ್ಚಿನಮಠ ಹಾಗೂ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಪ್ರಗತಿಪರ ರೈತರುಪಸ್ಥಿತಿಯಲ್ಲಿ ಹೋರಾಟ ಮತ್ತು ಪ್ರತಿಭಟನಾ ಮೆರವಣಿಗೆ ಜರುಗಿತು. ಈ ಒಂದು ಹೋರಾಟ ಮತ್ತು ಪ್ರತಿಭಟನಾ ಮೆರವಣಿಗೆಯು ರೈತರ ಸಂಘಕ್ಕೆ ಜಯಕಾರ ಹಾಕುತ್ತಾ ಹಾಗೂ ಬೆಳೆನಷ್ಟ, ಸಾಲಮನ್ನಾ ಸೇರಿ ಇತರೆ ಪರಿಹಾರದ ಘೋಷಣೆಗಳನ್ನು ಮೊಳಗಿಸುತ್ತಾ ಪಟ್ಟಣದ ಪ್ರಮುಖ ಬೀದಿಗಳ ಸಂಚರಿಸಿ ತಹಶೀಲ್ದಾರರ ಕಾರ್ಯಾಲಯಕ್ಕೆ ತಲುಪಿತು. ನಂತರ ಈ ಪ್ರತಿಭಟನೆ ಉದ್ದೇಶಿಸಿ ಪ್ರಗತಿಪರ ರೈತ ಮುಖಂಡರಾದ ಮಲ್ಲಣ್ಣಗೌಡ ತುಂಬದ, ಬಸಯ್ಯ ಹಿರೇಮಠ, ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ನಾಗರಾಜ ಹೊಂಗಲ, ಬಿವಾಯ್ ಕೊಡಗಾನೂರ, ಸಂಗಣ್ಣ ನಾಗರಾಳ, ಅರೆಸೇನಾಪಡೆಯ ಮಾಜಿ ಸೈನಿಕರಾದ ವೆಂಕಣಗೌಡ ಹಗೇದಾಳ ಹಾಗೂ ಶ್ರೀಗಳು ಮಾತನಾಡಿ, ರಾಜ್ಯದ 30 ಜಿಲ್ಲೆಗಳಲ್ಲಿ ಕಳೆದ 4 ತಿಂಗಳಿನಿಂದ ಮಳೆಯರಾಯನ ಅಬ್ಬರಕ್ಕೆ ಹಾಗೂ ಮತ್ತೊಂದೆಡೆ ರಾಜ್ಯದೆಲ್ಲ ನದಿಗಳು ಅಪಾಯ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿರುವುದರಿಂದ ಹಾಗೂ ಭರ್ತಿಗೊಂಡ ಜಲಾಶಯ ನೀರು ಪ್ರವಾಹ ಮತ್ತು ನೆರೆಸ್ವರೂಪ ಪಡೆದು ಹರಿದು ಬರುತ್ತಿರುವುದರಿಂದ ರೈತರು ಬೆಳೆಯುತ್ತಿರುವ ಮುಂಗಾರು ಬೆಳೆಗಳಲ್ಲಿ ಈರುಳ್ಳಿ, ಮೆಣಸಿನಕಾಯಿ, ತೊಗರಿ, ಸೂರ್ಯಕಾಂತಿ, ಮೆಕ್ಕೆಜೋಳ ಸೇರಿ ಇತರೆ ಬೆಳೆಗಳು ಕೆಲವೆಡೆ ಜಲಹೋಮವಾದರೆ ಕೆಲವೆಡೆ ಬೆಳೆಗಳು ಕೊಚ್ಚಿಹೋಗಿವೆ ಹಾಗೂ ಮತ್ತೊಂದೆಡೆ ಬೆಳೆಗಳಿಗೆ ಕೀಟಬಾಧೆ, ಕೊಳೆ ಮತ್ತು ಕಳೆರೋಗದಿಂದ ರೈತಾಪಿ ಬಳಗವು ಅಕ್ಷರಶಃ ನಲುಗಿಹೋಗಿದೆ. ಆದಾಗ್ಯೂ ಸಹ ಹುನಗುಂದ ಮತಕ್ಷೇತ್ರದಲ್ಲಿ ಸರಕಾರವು ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಹಾಗೂ ರೈತರಿಗೆ ಗೊತ್ತಿಲ್ಲದೆ ಸಂಪರ್ಕಿಸದೆ ಅಧಿಕಾರಿಗಳು ಕಾಟಾಚಾರಕ್ಕೆ ಬೆಳೆ ಸಮೀಕ್ಷೆ ನಡೆಸಿ ಕೆಲ ರೈತರಿಗೆ ವಿಮೆಯ ಮತ್ತು ಬೆಳೆ ಪರಿಹಾರ ಸಿಕ್ಕರೆ ಮತ್ತೊಬ್ಬರಿಗೆ ಸಿಗದಂತಹ ಪರಿಸ್ಥಿತಿಯಿದೆ. ಹಾಗೂ ಮತ್ತೊಂದೆಡೆ ರಾಜ್ಯ ಸರಕಾರವು ಕಂದಾಯ ಇಲಾಖೆಯ ಸಮೀಕ್ಷೆ ವರದಿಯನ್ವಯ ರಾಜ್ಯಾದಾದ್ಯಂತ ಅಂದಾಜು ಸುಮಾರು 40,000 ಎಕರೆ ಮಳೆ ಆಶ್ರಿತದ ಹಾಗೂ ಸುಮಾರು 10,000 ತೋಟಗಾರಿಕೆ ಬಿತ್ತನೆ ಪ್ರದೇಶವು ಅತಿವೃಷ್ಟಿಗೆ ಹಾನಿಗೊಳಗಾಗಿದೆ ಎಂದು ಹೇಳುತ್ತದೆ. ಆದರೆ ವಾಸ್ತವಿಕವಾಗಿ 2 ರಿಂದ 3 ಪಟ್ಟು ಅತಿವೃಷ್ಟಿಗೆ ಒಳಗಾಗಿದೆ. ಮೇಲಾಗಿ ಕೇವಲ ತೊಗರಿ ಬೆಳೆಗೆ ಮಾತ್ರ ಸಮೀಕ್ಷೆ ನಡೆಸಿ ಉಳಿದ ಬೆಳೆಗಳಿಗೆ ಸಮೀಕ್ಷೆ ನಡೆಸಿಲ್ಲ ಹಾಗೂ ಕೃಷಿ ತಜ್ಞ ಸ್ವಾಮಿನಾಥನರ ವೈಜ್ಞಾನಿಕ ತಳಹದಿಯಲ್ಲಿನ ಶಿಫಾರಸ್ಸುಗಳನ್ನು ಜಾರಿಗೆ ತರದೆ ಕೇವಲ ಬಾಯಿ ಮಾತಿನ ಮತ್ತು ಕಾಗದ ಸೀಮಿತವಾಗಿರುವ ಪರಿಹಾರ ನೀಡುತ್ತಾ ಬಂದಿದೆ. ಹಾಗಾಗಿ ದೇಶಕ್ಕೆ ಅನ್ನ ನೀಡುವ ಅನ್ನದಾತನಿಗೆ ಹಾಗೂ ಗಡಿ ಸಂರಕ್ಷಿಸುವ ಸೈನಿಕನಿಗೆ ಗೌರವಯುತ ಬದುಕನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿದರು. ನಂತರ ಇಡಿಯಾಗಿ ಹುನಗುಂದ ತಾಲೂಕವು ರೈತರಿಂದ ತುಂಬಿತುಳುಕುತ್ತಿದ್ದರೂ ಸಹ ತಮ್ಮೆಳೆ ನಷ್ಟ ಪರಿಹಾರಕ್ಕಾಗಿ ಹೋರಾಟಕ್ಕೆ ಒಗ್ಗೂಡುವುದಾಗಲಿ, ಕೈಜೋಡಿಸುವುದಾಗಲಿ, ಇಲ್ಲವೇ ಪಕ್ಷಭೇದ ಮರೆತು ಒಗ್ಗೂಡುವುದಾಗಲಿ ಮಾಡುತ್ತಿಲ್ಲ. ಹಾಗಾಗಿ ಈ ದೌರ್ಬಲ್ಯಗಳಿಂದ ನಮ್ಮ ಸೌಲಭ್ಯಗಳು, ನಮ್ಮ ಹಕ್ಕುಗಳಿಂದ ವಂಚಿತರಾಗಿ ನಮ್ಮ ಬದುಕು ಬೀದಿಪಾಲಾಗುವುದರಲ್ಲಿ ಸಂದೇಹವೇ ಇಲ್ಲೆಂದು ತಮ್ಮ ಅಸಮಾಧಾನ ಹೊರಹಾಕಿದರು. ನಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತತ್ಕ್ಷಣ ರೈತರ ಸಂಕಷ್ಟಕ್ಕೆ ತ್ವರಿತವಾಗಿ ಸ್ಪಂದಿಸಿ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ನಂತರ ವೇದಮೂರ್ತಿ, ಮಹಾಂತಯ್ಯ ಗಚ್ಚಿನಮಠರು ಮನವಿ ಪತ್ರ ಓದಿ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರಿಗೆ ಸಲ್ಲಿಸಿದರು. ನಂತರ ಬೆಳೆ ಸಮೀಕ್ಷೆ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ತಹಶೀಲ್ದಾರರು ಉತ್ತರಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ನವಕರ್ನಾಟಕ ರೈತ ಸಂಘ ಹುನಗುಂದ ಘಟಕದ ಅಧ್ಯಕ್ಷರಾದ ಕೃಷ್ಣ ಜಾಲಿಹಾಳ, ಪ್ರಗತಿಪರ ರೈತ ಮುಖಂಡರಾದ ಬಸನಗೌಡ ಪೈಲ, ಮಲ್ಲನಗೌಡ ಪಾಟೀಲ, ಚನ್ನಬಸಪ್ಪೈಲಕಲ್ಲ, ಶೇಖರಪ್ಪ ಬಾದವಾಡಗಿ, ಬಸವರಾಜ ಕಮ್ಮಾರ, ನಾಗಪ್ಪ ತ್ಯಾಪಿ, ಗಿರಿಮಲ್ಲಪ್ಪ ಹಳಪೇಟಿ ಸೇರಿ ಇತರೆ ಪ್ರಗತಿಪರ ರೈತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಮಾತಾ ಕಿ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಬೆಳೆ ಪರಿಹಾರ ಬೆಳೆ ಹಾನಿ ಸಾಲ ಮನ್ನಾ ಸಾಲ ಮನ್ನಾ ಬೆಳೆ ಪರಿಹಾರ ಜೈ ಜವಾನ್ ಜೈ ಕಿಸಾನ್ ಬೋಲೋ ಭಾರತ್ ಮಾತಾ ಕಿ ಜೈ ದೇಶದ ಬೆನ್ನೆಲುಬು ದೇಶದ ಬೆನ್ನೆಲುಬು ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ವಂದೇ ವಂದೇ ಯಾರು ಕೇಳಲಿಲ್ಲ ಈ ಸತ್ಯ ಅತಿವೃಷ್ಟಿ ಮಳೆಯಿಂದ ಸಾಕಷ್ಟು ಬೇರೆ ಹಾರಿಲ್ಲ ಬಿತ್ತಿಂದ ಸತತವಾಗಿ ಇಲ್ಲಿವರೆಗೂ ಒಂದು ದಿವಸ ಬಿಡದೆ ಮಳೆ ಇಲ್ಲ ಆ ಬೆಳೆಗಳನ್ನು ಹೊರಗಡೆ ಹೋಗಿಸಿಲ್ಲ ರೈತರಿಗೆ ಆ ಕಾರಣ ನಂತರ ಬೆಳೆಗಳು ಬಂದು ಕೆಲವು ಬೆಳೆಗಳು ಕೆಟ್ಟು ಕೆಲವು ಬೆಳೆ ಪರಿಹಾರ ಕೊಡಬೇಕು ಅದನ್ನು ಬೇಗನೆ ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಬೆಳೆ ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡ್ತೀನಿ ಒಂದು ಸಾಲದ ಬಗ್ಗೆ ನಿಮಗೆ ವಿಚಾರಗಳನ್ನು ಬಹಳ ಸಮಸ್ಯೆ ಇರ್ತೀವಿ ಸಾಲದ ಬಗ್ಗೆ ಮೊನ್ನೆ ಹೇಳ್ಬೇಕು ಯಾಕಂದ್ರೆ ಕೆಲವು ಮಂದಿ ರೈತರಿಗೆ ಇದು ಗೊತ್ತೇ ಇಲ್ಲ ಸಾಲ ಮನ್ನಾ ಗೊತ್ತಿಲ್ಲ ಸುಮ್ಮನೆ ನಾವು ಹೊಂಗೆ ಹೊಂಟಿವಿ ರೈತರು ಸಾಲ ಮನ್ನಾ ಏನು ಅರ್ಥ ಸಾಲ ಮನ್ನಾ ಕೇಳ್ತೀವಿ ಸಾಲ ಮಾಡ್ತೀವಿ ಈ ದೇಶದಲ್ಲಿ 78 ವರ್ಷ ಸದಸ್ಯರು ಈ ದೇಶದ ಕಾನೂನು ಮಾಡಿಲ್ಲ ಇವರು ಯಾವ ಸರ್ಕಾರ ಬಂದ್ರು ರೈತರ ಪರ ಕಾನೂನು ಮಾಡಿಲ್ಲ ಇವತ್ತು ದುಃಖದಿಂದ ಹೇಳ್ತೀರಿ ಮತ್ತು ಯೋಜನೆ ಮಾಡಿಲ್ಲ ಈ ದೇಶದಾಗ ಮತ್ತೆ ನೀವು ಹೆಂಗ್ ಸಾಲ ಐತ್ರಿ ಈ ದೇಶದಾಗ ಯೋಜನೆಗಳಿಂದ ಕಾನೂನು ಏನಂದ್ರ ಸಾಲ ಹೆಂಗಿರ್ತಿದ್ದ ಒಂದು ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಬರ್ತೀವಿ ಮತ್ತೆ ಬೆಳೆಗಳು ಒತ್ತಾಯಕ್ಕೆ ಬೆಲೆ ಇಲ್ಲ ಇವತ್ತು ಬೆಳೆದ್ರು ಕೂಡ ಅದು ಸಾಲ ಇರಲಿಲ್ಲ ಅಂತ ಪರಿಸ್ಥಿತಿ ನಮ್ಮ ದೇಶದಾಗ ಐತೆ ಇವತ್ತು ತಿಳ್ಕೊರಿ ಅದಕ್ಕೆ ಸಾಲ ಮನ್ನಾ ಯಾಕೆ ಗೊತ್ತಿಲ್ಲ ನಿಮ್ಗೆ ಕಾನೂನು ಗೊತ್ತಿಲ್ಲ ಈ ದೇಶ ಸಾಮಾನ್ಯತ ಹೇಳ್ಕೊಂಡು ದೊಡ್ಡ ಸಮಸ್ಯೆ ಅದು ಯಾಕೆ ಒತ್ತಾಯಕ್ಕೆ ಐತದು ಸಾಮಾನ್ಯತ ಇಲ್ಲ ಅದು ಯಾಕೆ ಮಾಡಲಿಲ್ಲ ಇವ್ರು ಯಾಕೆ ಮಾಡೋಕ್ಕಾಗಿಲ್ಲ ಏನಲ್ಲ ರೈತರ ಪರ ಕಾಳಜಿ ಇಲ್ಲ ಇವ್ರಿಗೆ ಈಗ ಯಾಕೆ ಹೇಳ್ತಾರೆ ರೈತರ ಪರ ಕಾಳಜಿ ಇಲ್ಲ ಇವ್ರಿಗೆ ಯಾಕೈತೆ ನಾನು ಒಂದು ಹೇಳ್ತೇನೆ ರೈತ ಬಂದು ವಿಚಾರ 40 ವರ್ಷ ಹೋರಾಟ ಮಾಡಿದ್ವಿ ರಾಜಕೀಯ ಮಾಡಕ್ ಹೊಂಟಿದ್ವಿ ರಾಜಕೀಯ ಮಾಡಕ್ಕೆ ರೈತರು ನಮ್ಮ ಬದುಕಿನ ಬಗ್ಗೆ ನಮ್ಗೆ ಸಿಕ್ಕಿಲ್ಲ ನಮ್ಮ ಬದುಕಿ ಏನೈತೆ ನಮ್ಗೆ ಗೊತ್ತಿಲ್ಲ ರೈತರಿಗೆ ಕಲ್ಲಾಗುತ್ತಾ ರೈತರು ಕಟ್ಟಾರ ರಾಜಕೀಯ ಬಗ್ಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೀರಿ ಈ ದೇಶದ ಕೇವಲ 10% ಈ ದೇಶದ ಕಾನೂನು ತಗೊಂಡು ಬದುಕೈತಾರ ದೇಶದ ಪ್ರಜಾಪ್ರಭುತ್ವ ಕಾನೂನು ತಗೊಂಡು ಸಮೀಕ್ಷೆ ಆಗಬೇಕು ಸಮೀಕ್ಷೆ ಆಗಲಾರ್ದ ಯಾವುದೇ ಪರಿಹಾರ ಸಿಗಲ್ಲ ಅದಕ್ಕೆ ನಮ್ಮ ಹೋರಾಟ ರೈತರ ಹೊಲಕ್ಕೆ ಹೋಗಿ ಸಮೀಕ್ಷೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶಕ್ಕಾಗಿ ನಾವು ಹೋರಾಟ ಮಾಡಕತ್ತೀವಿ ಇದರ ಅಂಗವಾಗಿ ನಮ್ಮ ಗೌಡರು ಬಸಯ್ಯ ಇಲ್ಲ ಪರವಾಗಿರಲಿಲ್ಲ ಯಾಕಂದ್ರೆ ನಮಗೆ ಬೇಕಾದ್ದು ಬೇಡಿಕೆ ನಮ್ಮ ರೈತ ಎಂಥ ಪರಿಸ್ಥಿತಿ ಒಳಗದಂದ್ರೆ ಒಂದು ಗೊಬ್ಬರ ಚೀಲಕ್ಕೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ 500 ರೂಪಾಯಿ ಅಷ್ಟೇ ಆಮೇಲೆ ಒಂದು ಹೊಲ ಕಸ ತರಿಸ್ಬೇಕಾದ್ರೆ ಸಾಕಷ್ಟು ದುಡ್ಡು ಕಟ್ಟಿಕೊಡ್ತವ ಮುಂದೆ ಇಲ್ಲಿಂದ ಹಿಂಗಾರಿ ಬೆಳಿಗ್ಗೆ ಏನ್ ಮಾಡ್ಬೇಕನ್ನೋದು ರೈತ ತಲೆ ಮೇಲೆ ಕೈ ಹುಡುಕ್ತಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿ ಮೊದಲ ರೈತರಿಗೆ ಸಾಲ ಮನ್ನಾ ಮಾಡಿ ಎರಡನೇದು ಬೆಳೆ ಸಮೀಕ್ಷೆ ಮಾಡ್ರಿ ಜಂಟಿ ಸಮೀಕ್ಷೆ ಕೃಷಿ ಇಲಾಖೆ ತಹಶೀಲ್ ಆಫೀಸು ತೋಟಗಾರಿಕೆ ಇಲಾಖೆಯವರು ಕೂಡಿ ಜಂಟಿ ಸಮೀಕ್ಷೆ ಮಾಡಿ ಬೆಳೆ ಹಾನಿ ಕೊಡಿ ರೈತರಿಗೆ ಬೆಳೆ ಪರಿಹಾರ ಕೊಡಿ ಯಾಕಂದ್ರೆ ನಮ್ಮ ರೈತ ವಿಶ್ವದಲ್ಲಿ ಇತಿಹಾಸ ದಾಖಲೆ ಅದನ್ನ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಇನ್ನು ಚೀನಾ ದೇಶದಲ್ಲಿ ಹಡೆದ ತಂದೆ ತಾಯಿನ ತುಂಬಿರ್ತಾನೆ ನೋಡಿ ನೀವು ಒಂದು ಸೈನಿಕ ಒಂದು ಅನ್ನದಾತ ಇವ ಅನ್ನದಾತನ ಏನು ದುಡ್ಡಿಲ್ಲಾರ್ದ ಕೊಡದಿದ್ರೆ ನೀವು ಏನು ಬದುಕ್ತು ದೇಶ ಕಾಯುವ ಸೈನಿಕ ಅವ ಆರಾಮ್ ಮಕ್ಕಳು ಹೆಣ್ಣು ಮಕ್ಕಳು ತಂದೆ ತಾಯಿನ ಬಿಟ್ಟು ಹೋಗಿ ದೇಶ ಕಾಯ್ತಾನ ಅವ ಸುಮ್ಮನೆ ಕೂತ್ರೆ ಬಾಂಬ್ ಹಾಕಿದ್ರೆ ನಾವು ಉಳಿಗಲ್ಲ ನೀವು ಉಳಿಗ ಆದ್ರಿಂದ ನಮ್ಮ ದೇಶದ ರೈತರು ಮತ್ತು ಸೈನಿಕ ಇವರಿಬ್ಬರು ಯಾವ ಸರ್ಕಾರ ಗಣನೆಗೆ ತಗೊಂಡು ಅವ್ರಿಗೆ ಪರಿಹಾರ ಕೊಟ್ಟು ಮೊದಲು 3 ಪಾಯಿಂಟ್ ನಮ್ಮ ದೇಶ ತಮ್ಮೇ ಸೀಮಿತ ಜನರ ರೈತರಂದ್ರೆ ನಮ್ಗೆ ಜಾಗನೇ ಇಲ್ಲ ರೈತರು ಅದಕ್ಕೆ ಎಲ್ಲರೂ ಕೂಡಿ ಮಾನ್ಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರವಾಗಿದೆ ಮಳೆ ಬಾರದ ಪ್ರದೇಶಗಳು ಅಂತ ನಾವು ಯಾವ ಜಿಲ್ಲೆಗಳನ್ನ ಕರಿತಾ ಇದೆಯೋ ಅದೇ ಪ್ರದೇಶಗಳಲ್ಲಿ ಇವತ್ತು ಅತಿ ಹೆಚ್ಚು ದಾಖಲೆಯ ಮಳೆಯಾಗಿ ಅತಿವೃಷ್ಟಿ ಅನಾವೃಷ್ಟಿ ಸೃಷ್ಟಿಯಾಗಿದೆ ಇವತ್ತು ಕಳೆದ 4 ತಿಂಗಳಿಂದ ಎಡೆಬಿಡದೆ ಸುರಿತಾ ಇರತಕ್ಕಂಥ ಆ ಮಳೆಯಿಂದಾಗಿ ಸೂರ್ಯಕಾಂತಿ ತೊಗರಿ ಸೇರಿದಂತೆ ವಿವಿಧ ಬೆಳೆಗಳು ಅಪಾರ ಪ್ರಮಾಣದಲ್ಲಿ ಹಾನಿಗೊಳಗಾಗಿದೆ
ಇವತ್ತು ನಾವು ಮಳೆ ಯಾವತ್ತು ಬರುತ್ತೋ ಅಂತ ಕಾಯ್ತಾ ಇದ್ದಂಥ ಜನ. ಆದರೆ ನಮಗೆ ಇವತ್ತು ಮಳೆ ಬರೋದನ್ನೇ ನೋಡಿದರೆ ನಮಗೆ ಯಾಕೆ ನಮಗೆ ಇವತ್ತು ಇಷ್ಟೊಂದು ಮಳೆ ಬಂದು ನಮಗೆ ಕೃಪೆ ದೇವರು ತೋರಿದಾನೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇದ್ದೇವೆ ನಾವು. ನಮ್ಮ ಪ್ರವಾಹದಲ್ಲಿ ಮುಳುಗಿ ಹೋಗಿ ನಮ್ಮ ಮೂಲ ಬದುಕಿಗೆ ಆಧಾರವಾದಂತಹ ಬೆಳೆಗಳನ್ನೇ ಇವತ್ತು ನಾವು ಕಳೆದುಕೊಂಡಿದ್ದೀವಿ. ಒಂದು ಅಂದಾಜಿನ ಪ್ರಕಾರ ಆಗಸ್ಟ್ ಅಂತ್ಯದವರೆಗೆ ಮೊನ್ನೆ ಏನು ಆಗಸ್ಟ್ ಬಂದಿತ್ತಲ್ಲ ಅವತ್ತಿನ ತನಕ ನಮ್ಮ ರಾಜ್ಯದಲ್ಲಿ ಮಳೆಯಿಂದಾಗಿ ಸುಮಾರು 40,000 ಎಕರೆಗಳಿಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ. ಇದು ಕಂದಾಯ ಇಲಾಖೆ ಮಾಡಿರ್ತಕ್ಕಂಥ ಒಂದು ಅಂದಾಜು. ಮತ್ತು 10,000 ಎಕರೆಗೂ ಹೆಚ್ಚು ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಅಂತಕ್ಕಂಥ ಒಂದು ಅಂದಾಜು. ಆದರೆ ವಾಸ್ತವವಾಗಿ ನೋಡಿದರೆ ಇದು ಅಧಿಕೃತವಾಗಿ ಇದಕ್ಕಿಂತಲೂ 2 ಪಟ್ಟು 3 ಪಟ್ಟು ಬೆಳೆ ಹಾನಿಯಾಗಿದೆ ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ಈ ಒಂದು ಬೆಳೆ ಹಾನಿ ಕಂದಾಯ ಇಲಾಖೆ ನಡೆಸಿರ್ತಕ್ಕಂತಹ ಒಂದು ಸಮೀಕ್ಷೆ ಇದು. ಆದರೆ ವಾಸ್ತವವಾಗಿ ಇವತ್ತು ಏನಾಗಬೇಕಾಗಿದೆ, ನಮ್ಮ ರೈತರಿಗೆ ಇಂಥ ಅತಿವೃಷ್ಟಿ ಅನಾವೃಷ್ಟಿ ಬರ ಬಂದಂಥ ಸಂದರ್ಭದಲ್ಲಿ ನಿರಂತರವಾಗಿ ರೈತರ ಮೇಲೆ ಅನ್ಯಾಯ ಆಗ್ತಾನೆ ಬಂದಿದೆ. ಇನ್ನು ಮುಂದೇನು ಅಂತಹ ಅನ್ಯಾಯಗಳು ಮುಂದುವರಿಬಾರದು. ಅದು ಹೇಗೆ ಅಂದರೆ ಸರ್ಕಾರ ಇವತ್ತಿನ ದಿವಸ ಯಾವತ್ತೂ ಬರದಂತಹ ಒಂದು ಅತಿವೃಷ್ಟಿ ನಮ್ಮ ರಾಜ್ಯದಲ್ಲಿ ಬಂದಿದೆ. ಅದಕ್ಕಾಗಿ ಸರ್ಕಾರ ಇವತ್ತಿನ ದಿವಸ ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯ ಸಹಭಾಗಿತ್ವದಲ್ಲಿ ದ್ರೋಣ ಆಧಾರಿತ ಸಮೀಕ್ಷೆಯನ್ನ ನಡೆಸಬೇಕು. ಕಂದಾಯ ಇಲಾಖೆ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಒಂದು ದ್ರೋಣ ಆಧಾರಿತ ಸಮೀಕ್ಷೆಯನ್ನು ನಡೆಸಿ ವಾಸ್ತವ ಅಂಕಿ ಅಂಶಗಳನ್ನ ಬೆಳೆ ಹಾನಿ ಎಷ್ಟೆಷ್ಟು ಆಗಿದೆ ಅನ್ನೋದನ್ನ ಪಡೆದುಕೊಂಡು ಸದ್ಯಕ್ಕೆ ತಕ್ಷಣವಾಗಿ ಮಧ್ಯಂತರ ಪರಿಹಾರವನ್ನ ರೈತರಿಗೆ ಘೋಷಣೆ ಮಾಡಬೇಕು ತುರ್ತಾಗಿ ಅಂತ ನಾನು ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶಾಸ್ತ್ರಿಯವರು ಹೇಳಿದಂಥ ಈ ಮಾತು ತುಂಬಾ ಪವಿತ್ರವಾದಂಥ ಮಾತು. ಅದೇ ರೀತಿ ಮುಂದೆ ಒಬ್ಬ ಅವರಂತ ವ್ಯಕ್ತಿ ಹುಟ್ಟಿದ್ರೆ ಈ ನಮ್ಮ ದೇಶದ ನಕ್ಷೆನೇ ಚೇಂಜ್ ಆಗ್ತಿತ್ತು ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಒಬ್ಬ ರೈತ, ಒಬ್ಬ ಸೈನಿಕ ಇವತ್ತು ದೇಶಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಒಯ್ಯತಕ್ಕಂಥ ಸಾಮರ್ಥ್ಯ ಇದೆ. ಯಾಕಂದ್ರೆ ಇವತ್ತು ರೈತನಿಗೆ ರಕ್ಷಣೆ ಕೊಡಲಿಲ್ಲ ಸರ್ಕಾರ ಅಂದ್ರೆ ರೈತ ಇವತ್ತು ದೇಶ ಇವತ್ತು ವಿಕಾರಿ ಆಗ್ಬೇಕಾಗತ್ತೆ, ಇನ್ನೊಬ್ಬರ ಕೈಯ ಮುಂದೆ ಒಡ್ಡಬೇಕಾಗುತ್ತೆ ಅನ್ನಕ್ಕಾಗಿ. ಅದೇ ರೀತಿ ರೈತ ತನ್ನ ಬೆಳೆಗಳನ್ನು ಬೆಳೆದು ಸೈನಿಕರಿಗೆ ಅನ್ನ ಹಾಕದೆ ಇದ್ರೆ ಸೈನಿಕ ಹೋರಾಟ ಮಾಡಕ್ಕೆ ಶಕ್ತಿ ಇಲ್ಲದಂತೆ ಈ ಒಂದು ಆಗುತ್ತೆ. ಅದಕ್ಕೆ ಇವತ್ತ ನಮ್ಮ ಮಥುರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಾತು ಬಹಳ ವಾಕ್ಯ ಇದೆ. ಒಂದು ಘಟನೆ ಹೇಳ್ಬೇಕಂತಂದ್ರೆ ಹಿಮ್ಮತ್ ಕೊಟ್ಟಿಲ್ಲ ಅವರು ಅಮೆರಿಕದವರು. ಆದ್ರೂ ನಮ್ಮ ದೇಶದ ಸೈನಿಕರು ಅವರನ್ನು ಹೊರಗೆ ಬಿಡಿಸಿ ಲಾವರ್ವರೆಗೆ ಅವ್ರನ್ನ ಬೆನ್ನತ್ತಿ ಅವರ ದೇಶದೊಳಗೆ ನುಗ್ಗಿದಂತ ಇತಿಹಾಸ ಇದೆ ನಮ್ಮ ದೇಶದಲ್ಲಿ. ಅವಾಗ ವಿಚಾರ ಮಾಡಿಕೊಂಡು ಯಾರಿಗೆ ಹಾನಿ ಅನ್ನೋದು ಪರೀಕ್ಷೆ ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಸಾಲ ಕೊಡಕ್ಕಾಗೋದು ಅದನ್ನು ಮನ್ನಾ ಮಾಡಬೇಕಂತ ನಾವು ಪ್ರತಿಭಟನೆಯಲ್ಲಿರ್ತಕ್ಕಂಥ ನಮ್ಮ ಈರುಳ್ಳಿಯನ್ನ ಕೂಡ ಸಮೀಕ್ಷೆ ಮಾಡಿಲ್ಲ, ಮೆಣಸಿನಕಾಯಿ ಕೂಡ ಸಮೀಕ್ಷೆ ಮಾಡಿಲ್ಲ, ಸೂರ್ಯಕಾಂತಿ ಕೂಡ ಸಮೀಕ್ಷೆ ಮಾಡಿಲ್ಲ. ಆದ್ರೆ ಅವ್ರು ಏನ್ ಮಾಡ್ಯಾರ, ಕೇವಲ ತೊಗರಿಯನ್ನ ಮಾತ್ರ ಸಮೀಕ್ಷೆ ಮಾಡಿ, ಹೆಸರನ್ನ ಸಮೀಕ್ಷೆ ಮಾಡಿ, ಮಿಕ್ಕಿದ ಬೆಳೆಗಳಿಗೆ ಅವ್ರೇನ್ ಮಾಡ್ಯಾರ ಸಮೀಕ್ಷೆ ಮಾಡಿಲ್ಲ. ಅದನ್ನ ಏನ್ ಮಾಡ್ಬೇಕಂದ್ರ ಪೂರ್ಣ ಪ್ರಮಾಣದ ಸಮೀಕ್ಷೆ ಮಾಡಿ ಅಲ್ಲಿ ಎಷ್ಟು ಒಂದು ಪರಿಹಾರ ಬರ್ತಲ್ಲ ಅದನ್ನ ವೈಮಾನಿಕ ಸಮೀಕ್ಷೆ ಮಾಡಿ ಮಧ್ಯಂತರವಾಗಿ ನಮ್ಮ ರೈತರಿಗೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕಂತ ತಮ್ಮೆಲ್ಲ ತಿಳಿಸ್ತಾರೆ. ಅನಂತರ ಅದು ಶೀಘ್ರವಾಗಿ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ಸರ್ಕಾರದವರು ಬಂದು ಅದನ್ನ ಪರಿಹಾರ ನೋಡ್ಕೊಂಡು ಹೋಗಿ ಅದೆಷ್ಟು ಸಮಸ್ಯೆ ಆಗೈತಿ, ಆನಂತರ ರೈತರಿಗೆ ಒಂದೊಂದು ಎಕರೆಗೆ ಎಷ್ಟೆಷ್ಟು ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಸರ್ಕಾರದ ಒಂದು ಹಣವನ್ನು ನಿಗದಿ ಮಾಡಿ ರೈತರಿಗೆ ಒಂದು ಯೋಗ್ಯವಾದ ಪರಿಹಾರವನ್ನು ಕೊಡೋ ಮುಖಾಂತರ ರೈತರಿಗೆ ಒಂದು ಒಳ್ಳೆ ಸಹಾಯ ಸಾಧಿಸಬೇಕಂತಂದು ಸರ್ಕಾರಕ್ಕೆ ನಾವೆಲ್ಲ ಮನವಿ ಮಾಡ್ತೀವಿ. ಆನಂತರ ಇನ್ನೇನ್ ಮಾಡ್ಬೇಕು ಅಂತ ಇರ್ತಕ್ಕಂಥ ಎಲ್ಲಾ ಹೊಲಗಳಿಗೆ ಪೂರ್ಣ ಪ್ರಮಾಣ ಸಮೀಕ್ಷೆ ಮಾಡಬೇಕು. ಅರ್ಧಂಬರ್ಧ ಸಮೀಕ್ಷೆ ಮಾಡೋಕ್ಕಿಂತ ಪೂರ್ವದೊಳಗ ಎಷ್ಟು ನಾಶ ಆಗೈತಿ, ಅದರಿಂದ ಎಷ್ಟೆಲ್ಲ ನಮ್ಗೆಲ್ಲ ರೈತರಿಗೆ ಒಳ್ಳೇದಾಗತ್ತ ತಿಳ್ಕೊಂಡು ಅಷ್ಟೆಲ್ಲ ಪರಿಪೂರ್ಣವಾಗಿ ಎಲ್ಲ ಅಧ್ಯಯನ ಮಾಡಿದಾಗ ಒಂದು ನಮ್ಮೆಲ್ಲ ಮಾತಾಡಿದ್ರೆಲ್ಲ ಹಿರಿಯರೆಲ್ಲ ಮಾತಾಡಿದ್ರು, ಅದು ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆ ಮಾಡಿದಾಗ ಮಾತ್ರ ಸತ್ಯಾಂಶ ಹೊರ ಬಂದು ಅದಕ್ಕೆಷ್ಟು ಪರಿಹಾರ ಕೊಡ್ಬೇಕು ಮುಖಾಂತರ ಒಂದು ಒತ್ತಾಯನ ಮಾಡ್ತಾ ಇದೀವಿ. ಅದನ್ನ ಮಾನ್ಯ ತಹಸೀಲ್ದಾರ್ ಅದನ್ನೆಲ್ಲ ಸ್ವೀಕರಿಸಿ ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅಂತಂದು ಅವರೆಲ್ಲ ಹಾರೈಸ್ಬೇಕಂತ ಹೇಳ್ತೀನಿ. ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ರೈತರಿಗೂ
ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಕೋರ್ತೇನೆ ಅಂತ. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಕವಳಿ ತಾಲೂಕುಗಳ ತಹಸೀಲ್ದಾರ್ ಮುಖಾಂತರ ವಿಷಯ ಅತಿವೃಷ್ಟಿ ಮಳೆಯಿಂದ ರೈತರ ಬೆಳೆ ಹಾನಿ ಪರಿಹಾರ, ರೈತರ ಬೆಳೆ ಸಾಲ ಮನ್ನಾ ಹಾಗೂ ಬೆಳೆ ವಿಮೆ ಬಿಡುಗಡೆ. ಕವಳಿ ತಾಲೂಕುಗಳ ರೈತರು ತಮಗೆ ವಿನಂತಿಸಿಕೊಳ್ಳುವುದೇನೆಂದರೆ 2025ರಲ್ಲಿ ಪೂರ್ವ ಮುಂಗಾರು ಪ್ರಾರಂಭವಾಗಿದ್ದು ಕಳೆದ 2 ಮತ್ತು 3 ವರ್ಷಗಳ ಹಿಂದೆ ವಾಡಿಕೆಗಿಂತ ಮೊದಲು ಪ್ರಾರಂಭವಾಗಿದೆ. ಪರಿಸರ, ಹರಿತ, ಪುನರುಜ್ಜೀವಪುಷ್ಟ ಕಂದಾಯ ಕಳೆ ವೇಗವಾಗಿ ಬೆಳೆದಿದ್ದು ಬೆಳೆಗಳಿಗೆ ಅಪಾರವಾದ ನಷ್ಟ ಸಂಭವಿಸಿದೆ. 2023-24ನೇ ಸಾಲಿನ ಮಳೆಯ ಪ್ರಮಾಣವನ್ನು ಗಮನಿಸಿದರೆ 2025ರಲ್ಲಿ ವಾಡಿಕೆಗಿಂತ ಅತ್ಯಧಿಕವಾಗಿ ಮಳೆ ಆಗಿರುತ್ತದೆ. ರಾಜ್ಯದ ವಿವಿಧ ಅಣೆಕಟ್ಟುಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ. ಅಪಾರ ಪ್ರಮಾಣದ ನೀರನ್ನು ಜಲಾಶಯಗಳಿಗೆ ಬಿಡಲಾಗುತ್ತದೆ. ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಹೇಳಿದ ಪ್ರಕಾರವಾಗಿ ಇನ್ನೂವರೆಗೂ ಮಳೆ ಸತತವಾಗಿ ಮುಂದುವರಿದಿದೆ. ಇನ್ನೂ ಮುಂದುವರಿಯುತ್ತದೆ. ಬೆಳೆದ ನಿಂತಿರುವ ಬೆಳೆಗಳು ಮತ್ತು ಕಟಾವಿಗೆ ಬಂದಿರುವ ಬೆಳೆಗಳು, ಮೊಳಕೆ ಹೊಡೆದ ರೈತರು ಬೆಳೆದ ಬೆಳೆಗಳು ರೈತರ ಕೈಗೆ ಬಾರದೆ ರೈತರು ಸಂಕಷ್ಟಪಡುತ್ತಿದ್ದಾರೆ. ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಉತ್ತರ ಕರ್ನಾಟಕ ವಿವಿಧ ಜಿಲ್ಲೆಗಳಿಗೆ ವೈಮಾನಿಕ ಸರಿಯಾದ ಸಮೀಕ್ಷೆಯನ್ನು ನಡೆಸಿ ಕಂದಾಯ ಇಲಾಖೆ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿ ಸಮೀಕ್ಷೆಯನ್ನು ಕೈಗೊಂಡು ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಘೋಷಣೆ ಮಾಡುವಂತೆ ಒತ್ತಾಯಿಸುತ್ತದೆ. ನೆರವಿಗೆ ಧಾವಿಸಬೇಕು. ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರು, ಕೃಷಿ ಸಚಿವರು, ತೋಟಗಾರಿಕೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಕೂಡಿಕೊಂಡು ಪ್ರತಿ ತಾಲೂಕಿನಲ್ಲಿ ಬೆಳೆ ಹಾನಿಯನ್ನು ಸಮೀಕ್ಷೆಯನ್ನು ಮಾಡಿ ಸರ್ಕಾರಕ್ಕೆ ಹಾಗೂ ಅಪಾರ ರೈತರು ಒತ್ತಾಯದ ಮೂಲಕ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಯಾಕಂದ್ರೆ ಹಂಗ ನಾವು ಈಗ ಸಮಸ್ಯೆ ಐತೆ ರೈತರಿಗೆ. ಮುಂದೆ ಬೆಳೆ ಬೆಳಿಬೇಕಾದ್ರೆ ಅವ್ರಿಗೆ ಹಣ ನಾವು ತಾನೆ ಅಷ್ಟು ಸಮಸ್ಯೆ. ಮತ್ತೆ ಹಿಂಗಾರಿ ಬೆಳಿಬೇಕಾದ್ರೆ ಕಸ ಕಟ್ಟಿ ಎಲ್ಲ ಬಂದ್ಬಿಟ್ಟು ಭೂಮಿ ಸಹಿತ ಹಾಳಾಗಿ ಹೋಗ್ಬಿಟ್ಟಿದ್ದು. ಸರಿಯಾದ ವರ್ಷ ಬೇಕಿದ್ದು ಭೂಮಿ ಅದಕ್ಕೆ ಸರ್ಕಾರದವರಿಗೆ ರೈತರ ಪರವಾಗಿ ತಾವು ರೈತರ ಮುಖಂಡರು ಇರಿಸಿಕೊಂಡು ತಾಲೂಕಾ ದಂಡಾಧಿಕಾರಿಗಳಿಗೆ ಇದನ್ನ ಪರಿಹಾರ ಕೊಡಿಸುತ್ತಾರೆ. ಇನ್ನೂ ಒಂದೆರಡು ಮಾತು ಹೇಳ್ಬಿಡ್ರಿ. ವಂದನೆಗಳು ತಿಳಿಸುತ್ತಾ ನೀವೆಲ್ಲರೂ ಸೇರಿ ಏನು ಮನವಿಯನ್ನು ಕೊಟ್ಟಿದ್ದೀರಿ. ಇನ್ನೊಂದು ತಾಲೂಕಿನಲ್ಲಿ ಕಳೆದ 1 ತಿಂಗಳಲ್ಲಿ ಸತತವಾಗಿ ಮಳೆಯಾಗಿ ಬೆಳೆ ಹಾನಿಯಾಗಿರುವುದರಿಂದ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಮನವಿಯನ್ನು ಕೊಟ್ಟಿದ್ದೀನಿ. ನಮ್ಮ ಮನವಿಯನ್ನು ಸ್ವೀಕರಿಸಿದ್ದೇನೆ. ನಾನು ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನು ರವಾನಿಸುತ್ತೇನೆ. ಆಮೇಲೆ ಸರ್ಕಾರ ಏನು ನಿರ್ದೇಶನ ಕೊಡ್ತದೆ ಅದನ್ನು ತಕ್ಷಣ ಜಾರಿಗೆ ಬರುವಂತೆ ನಾನು ಕ್ರಮ ವಹಿಸ್ತೇನೆ. ನೀವು ಕೈಕೊಂಡ್ರಿ ರೈತರಿಗೆ ಸಂಪರ್ಕ ಮಾಡಿಲ್ಲ ಅನ್ನೋದು ಒಂದು ಇದು ಕೇಳಿ ಬಂದಿದೆ ಸರ್. ಎಲ್ಲರಿಗೆ ರೈತರಿಗೆ ಈ ಮಾಹಿತಿ ಕೊಟ್ಟೆ ಹೋಗಿದ್ದೀವಿ. ಯಾರಿಗೂ ಗಮನಕ್ಕೆ ಬಂದಿಲ್ಲ ಅನ್ನೋದು ಮಾತು ಕೇಳಿ ಬರಾಗಿದೆ ಸರ್. ಆಲ್ರೆಡಿ ಸಮೀಕ್ಷೆ ಶುರು ಆಗಿದೆ. ಹೌದು ಸರ್. ನಮ್ಮ ಸ್ಟಾಫ್ ಮತ್ತೆ ಹಾರ್ಟಿಕಲ್ಚರ್ನವರು, ಅಗ್ರಿಕಲ್ಚರ್ನವರು ಎಲ್ಲ ಹೋಗ್ತಾ ಇದ್ದಾರೆ. ಕೆಲವೊಂದಿಷ್ಟು ಗ್ರಾಮದಾಗ ರೈತರಿಗೆ ಗೊತ್ತಿಲ್ಲ, ರೈತರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ನೋಡ್ರಿ ನಂಬರ್ಸ್ನ ಹೋಗ್ತಾರೆ. ಈಗ ಎಷ್ಟು ಪ್ರಮಾಣದ ಸಮೀಕ್ಷೆ ಮಾಡಿ ಸರ್? ರಿಪೋರ್ಟ್ ಏನು ಜನರೇಟ್ ಆಗಿರುತ್ತೆ. ಹ್ಞೂ ಸರ್. ರಿಪೋರ್ಟ್ ಜನರೇಟ್ ಆಗಿದೆ. ಟೈಮ್ ಹಿಡಿಯುತ್ತದೆ.